ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ದರ್ಶನ್ ಅವ್ರದ್ದು ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಏನು ಅಂತಂದರೆ, ಅವರು ಪ್ರತಿದಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಕೋರ್ಟ್ಗೆ ಹಾಜರಾಗ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರ ಲಾಯರ್ ಏನು ಮಾಡಿರ್ತಾರೆ, ನಮಗೆ ಖುದ್ದು ಹಾಜರಾತಿ ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕ್ಕೊಂಡು ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಅವ್ರಿಗೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅರ್ಜಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಈ ಒಂದು ಅರ್ಜಿ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿರ್ತಾರೆ SP ಪ್ರಸನ್ನ ಕುಮಾರ್ ಅವರು. ದರ್ಶನ್ ಅವ್ರನ್ನ ನೇರವಾಗಿ ಕೋರ್ಟ್ಗೆ ಹಾಜರು ಪಡಿಸಲೇಬಾರ್ದು ಅಂತ ವಾದ ಮಾಡಿರ್ತಾರೆ. ದರ್ಶನ್ ಅವ್ರದ್ದು ಟೈಮು ಅಥವಾ ಏನೋ ಗೊತ್ತೇ ಇಲ್ಲ. ದರ್ಶನ್ ಅವರ ಖುದ್ದು ಹಾಜರು ಕೋರಿ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ದರ್ಶನ್ ಅವರು ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದ್ದು, ದರ್ಶನ್ ಅವರು ಖುದ್ದು ಹಾಜರಾತಿಗೆ ಅವಕಾಶ ನಿರಾಕರಣೆಯಾಗಿದೆ. ಹೌದು, ದರ್ಶನ್ ಅವರು ಖುದ್ದು ಕೋರ್ಟ್ ಒಳಗಡೆ ಬರೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಕೋರ್ಟು. ಆ್ಯಕ್ಚುಲಿ ಕೋರ್ಟ್ ಏನಾದರೂ ಕೊಟ್ಟಿದ್ರೆ ದರ್ಶನ್ ಅವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ದರ್ಶನ್ ಅವರ ಲಾಯರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಅವರು ಕೋರ್ಟ್ ಕೂಡ ಅವರಿಗೆ ಕೊಡೋದಿಲ್ಲ ಪರ್ಮಿಷನ್ನು. ಯಾಕೆ ಅಂತಂದರೆ, ಅವರು SP ಅವರು ಹಿಂದೆ ನಡೆದಂಥ ಒಂದು ಘಟನೆಯನ್ನು ವಿವರಣೆ ಮಾಡಿಬಿಟ್ಟಿರ್ತಾರೆ. ಏನು ಅಂದರೆ, ದರ್ಶನ್ ಅವರು ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಚಾರ್ಜ್ ಫ್ರೇಮ್ ಮಾಡಿದ ದಿನ ಇಡೀ ಕೋರ್ಟ್ ತುಂಬೋಗಿತ್ತು. ನ್ಯಾಯಾಧೀಶರು ಹೇಳೋ ಮಾತು ಆರೋಪಿಗಳಿಗೂ ಕೂಡ ಕೇಳಿಸ್ತಾ ಇರಲಿಲ್ಲ. ಚಾರ್ಜ್ ಫ್ರೇಮ್ಗೆ ಅರ್ಧ ದಿನ ಕಳೆದೋಗಿತ್ತು. ಈ ರೀತಿ ಎಲ್ಲ ಹೇಳಿರ್ತಾರೆ. ಅಷ್ಟೇ ಅಲ್ಲ, ಮತ್ತು ಈಗ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ಪೊಲೀಸವರು ಬೇರೆ ಬಂದೋಬಸ್ತ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸ್ವತಂತ್ರ ದಿನಾಚರಣೆ, ವರಮಹಾಲಕ್ಷ್ಮಿ ಹಬ್ಬ, ಈದ್ ಮಿಲಾದ್ ಈ ರೀತಿ ಎಲ್ಲ ಇದೆ. ಹೀಗಾಗಿ ಆರೋಪಿಗಳನ್ನ ಖುದ್ದು ಹಾಜರಿಗೆ ಅವಕಾಶ ನೀಡಬಾರ್ದು ಅಂತ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿತ್ತು. ಕೋರ್ಟು ದರ್ಶನ್ ಅವರು ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದ್ದು, ದರ್ಶನ್ ಅವರ ಖುದ್ದು ಹಾಜರಿಗೆ ಅವಕಾಶ ನಿರಾಕರಣೆ ಆಗಿರುವಂಥದ್ದು. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.